ಕೆ ಅಂತೇಳಿ. ನಾನು ಈ ಶೋಭಾವನವನ್ನು ಎಲ್ಲ ನೋಡಿಕೊಳ್ತಾ ಇದ್ದೇನೆ. ಇದರಲ್ಲಿ ಸಸ್ಯಗಳನ್ನು ಹಾಕುವುದು, ನೆಡುವುದು, ಅಥವಾ ಇಲ್ಲಿ ಬರುವಂಥ ಪ್ರಕೃತಿ ಆರಾಧನೆಗೆ ನನ್ನ ತಿಳಿದ ವಿಷಯಗಳನ್ನು ಅವರಿಗೆ ಹೇಳುವುದು, ನನಗೆ ಏನು ಗೊತ್ತಿದೆಯೋ ಅದನ್ನು ಅವರಿಗೆ ಹಂಚುತ್ತಾ ಇದ್ದೆ. ಇಲ್ಲಿ ಶೋಭಾವನ, ಇದರಲ್ಲಿ ಹೆಚ್ಚು ಕಮ್ಮಿ 1200 ಸ್ಪೀಷೀಸ್ಗಳಿವೆ. ವಿವಿಧ ಸಸ್ಯಗಳ ಪಂಗಡಗಳು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ವಿಶೇಷವಾಗಿ ಪಶ್ಚಿಮ ಘಟ್ಟದಲ್ಲಿ ಏನೆಲ್ಲ ವೃಕ್ಷರಾಶಿ ಇದೆಯಾ, ಆ ಪಶ್ಚಿಮ ಘಟ್ಟದ ಎಲ್ಲ ವೃಕ್ಷಗಳನ್ನು ನಾವು ಒಂದೇ 5 ಎಕರೆಯಲ್ಲಿ ನಾವು ಹಾಕಿದ್ದೇವೆ. ಪ್ರತಿಯೊಂದೂ ಇದೆ. ಪಶ್ಚಿಮ ಘಟ್ಟದಲ್ಲಿ ಏನಿದೆಯಾ ಆ ಎಲ್ಲ ಗಿಡಗಳು 1200 ಸ್ಪೀಷೀಸ್ ಅಂತ ಹೇಳಿದರೆ ಎಲ್ಲವನ್ನು ಇಲ್ಲಿ ನಾವು ಅಳವಡಿಸಿದ್ದೇವೆ. ಇಲ್ಲಿ ಎಷ್ಟೋ ಮಕ್ಕಳು, ಎಷ್ಟೋ PhD ಮಾಡುವವರು, ಎಷ್ಟೋ ಆಯುರ್ವೇದ ಸ್ಟಡಿ ಮಾಡುವವರು ಇಲ್ಲಿ ಬರ್ತಾ ಇದ್ದಾರೆ. ಇದನ್ನು ಅವರು ಈ ಪರಿಸರವನ್ನು ನೋಡಿ ಇದರಲ್ಲಿ ಸ್ಟಡಿ ಮಾಡಿ ಅವರ ಜ್ಞಾನ ಸಂಪಾದನೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾನು ಒಂದು ಬರೀ ಸೂಕ್ಷ್ಮವಾಗಿ ಸಿಂಪಲ್ ಆಗಿ ಹೇಳ್ತೇನೆ. ಈಗ ಹಿಮಾಲಯದಲ್ಲಿರುವಂಥ, ನೇಪಾಳದಲ್ಲಿರುವಂಥ ರುದ್ರಾಕ್ಷಿ ಮರ, ಆ ವೃಕ್ಷವನ್ನು ಇಲ್ಲಿ ಹಾಕಿದ್ದೇವೆ. ಇಲ್ಲಿ ಬೇಕಾದಷ್ಟು ರುದ್ರಾಕ್ಷಿಗಳು ನಮಗೆ ಸಿಗುತ್ತಾ ಉಂಟು. ಅದು ಅಲ್ಲದೆ ನಾವು ನೋಡಿ, ಒಂದು ಗಿಡಗಳ ವಿಂಗಡಣೆಯನ್ನು ಮಾಡುವಾಗ ರೇರ್ ಪ್ಲ್ಯಾಂಟ್, ಎಂಜರ್ಡ್ ಪ್ಲ್ಯಾಂಟ್, ಎಂಡೇಂಜರ್ಡ್ ಪ್ಲ್ಯಾಂಟ್ ಮತ್ತು ರೆಡ್ ಲಿಸ್ಟೆಡ್ ಪ್ಲ್ಯಾಂಟ್ ಅಂತ ಒಂದು ಆಯುರ್ವೇದ ಶಾಸ್ತ್ರಜ್ಞರು ಮತ್ತು ವೃಕ್ಷ ಪ್ರೇಮಿಗಳು ಹೇಳಿದ್ದಾರೆ. ಆ ಎಲ್ಲ ವೃಕ್ಷವೂ ಇಲ್ಲೇ. ಇಲ್ಲಿ ನೋಡಿ, ಪುತ್ರಂಜೀವ ಅಥವಾ ನಾಗಕೇಸರ, ನಾಗಲಿಂಗ ಪುಷ್ಪ, ಈ ಥರದ ಬೇರೆ ಬೇರೆ ವೃಕ್ಷಗಳು, ರಕ್ತಚಂದನವೂ ಇದೆ. ಎಲ್ಲ ವೃಕ್ಷಗಳನ್ನು, ಅದು ಕೂಡ ಅದರಲ್ಲೂ ಸಹ ಶ್ರಬ್ಬಾಗಿ ಕೆಲವು ಗಿಡಗಳು, ಅದು ತುಂಬ ಗಿಡಗಳಿವೆ. ಒಂದು 300-400 ಗಿಡಗಳು ಶ್ರಬ್ಬಾಗೇ ಇದೆ. ಅಂದರೆ ಅದು ಒಂದು ಗೊಂಚಲಾಗಿ ಹೂ ಬರುವಂಥದ್ದಾಗಲಿ, ಅಥವಾ ಏಕಮೂಲಿಕಾ ಗಿಡವನ್ನಾಗಲಿ. ಏಕಮೂಲಿಕಾ ಗಿಡ, ಈಗ ಕೆಲವು ಗಿಡಗಳು ಏಕಮೂಲಿಕೆಯನ್ನು ನಾವು ಔಷಧಿ ಕೊಡ್ತೇವೆ, ಅಂತಹ ಗಿಡಗಳು ತುಂಬ ಇವೆ. ಇಲ್ಲಿ ಬೇಕಾದ ಚಕ್ರಾಣಿಕೆ, ಆ ಥರದ ಗಿಡಗಳು, ಇದೆಲ್ಲ ವೆಸ್ಟರ್ನ್ ಘಾಟ್ಸಲ್ಲಿ ಇರುವಂಥದ್ದು. ಇದನ್ನೆಲ್ಲ ಇಲ್ಲಿ ಹಾಕಿದ್ದೇವೆ. ಮತ್ತು ನಮಗೆ ಗುಲ್ಮ ಅಥವಾ ಕ್ಯಾನ್ಸರ್ಗೆ ಸಮೀಪವಾಗಿರುವಂಥ ಅದರ ಮೂಲವನ್ನು ನಾವು ಫಸ್ಟಿಗೆ ನಾವು ತಿಳಿದಾಗ ಅದಕ್ಕೆ ಏನು ಔಷಧಿ ಮಾಡ್ಬೋದು, ಅದರ ಎಲ್ಲ ವೃಕ್ಷಗಳು, ಈಗ ಸೀಮಾರೂಪ ಆಗಲಿ, ಅಥವಾ ಲಕ್ಷಣಗಳವಾಗಲಿ, ಅಥವಾ ಅಗ್ನಿಮಂತವಾಗಲಿ, ಇದನ್ನೆಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ. ನಮ್ಮ ಕಾಯಿಲೆಗಳಿಗೆ, ಅರ್ಬುದ ಕಾಯಿಲೆಗಳಿಗೆ, ಬೇರೆ ಬೇರೆ ಹೊಟ್ಟೆ ಅಲ್ಸರ್ ಆಗಲಿ ಅಂಥದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅಂಥ ವೃಕ್ಷಗಳನ್ನು ಇಲ್ಲಿ ಹಾಕಿದ್ದೀವಿ. ಅದರ ಒಟ್ಟಿಗೆ ನಾವು ವನಗಳನ್ನು, ಬೇರೆ ಬೇರೆ ವನಗಳನ್ನು ನಿರ್ಮಾಣ ಮಾಡಿ